ಲೋಭದ ಬೆಲೆ. ಒಂದು ಮನಮುಟ್ಟುವ ನೀತಿ ಕಥೆ. ಒಂದು ಹಳ್ಳಿಯಲ್ಲಿ ಶಂಕರ ಎಂಬ ರೈತ ವಾಸಿಸುತ್ತಿದ್ದ. ಅವನು ತುಂಬ ಶ್ರಮಪಟ್ಟು ಕೃಷಿ ಮಾಡುತ್ತಿದ್ದ. ಒಂದು ದಿನ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಹಳೆಯ ಮಣ್ಣಿನ ಕುಡಿಕೆ ಸಿಕ್ಕಿತು. ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಕೆಲವು ಚಿನ್ನದ ನಾಣ್ಯಗಳಿದ್ದವು. ಶಂಕರನಿಗೆ ತುಂಬ ಸಂತೋಷವಾಯಿತು. ಆದರೆ ಅವನು ಆ ನಾಣ್ಯಗಳನ್ನು ಯಾರಿಗೂ ಹೇಳದೆ ಮನೆಯಲ್ಲೇ ಇಟ್ಟುಕೊಂಡ. ಮುಂದಿನ ದಿನ ಮತ್ತೆ ಹೊಲಕ್ಕೆ ಹೋದಾಗ ಅದೇ ಜಾಗದಲ್ಲಿ ಇನ್ನೊಂದು ಚಿನ್ನದ ನಾಣ್ಯ ಸಿಕ್ಕಿತು. ಹೀಗೆ ಪ್ರತಿದಿನ ಒಂದು ನಾಣ್ಯ ಸಿಗತೊಡಗಿತು. ಆರಂಭದಲ್ಲಿ ಶಂಕರ ಸಂತೋಷಪಟ್ಟ. ಆದರೆ ಕೆಲವು ದಿನಗಳ ನಂತರ ಅವನಲ್ಲಿ ಲೋಭ ಹೆಚ್ಚಾಯಿತು. ಪ್ರತಿದಿನ ಒಂದು ನಾಣ್ಯ ಸಿಗುವ ಬದಲು ಎಲ್ಲ ನಾಣ್ಯಗಳು ಒಂದೇ ಸಾರಿ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಯೋಚಿಸಿದ. ಒಂದು ರಾತ್ರಿ ಅವನು ಗುಪ್ತವಾಗಿ ಹೊಲವನ್ನು ಸಂಪೂರ್ಣ ಅಗೆದನು. ಮಣ್ಣಿನ ಕುಡಿಕೆಯನ್ನು ಒಡೆದು ನೋಡಿದ. ಆದರೆ ಅದರೊಳಗೆ ಇನ್ನೇನೂ ಇರಲಿಲ್ಲ. ಮುಂದಿನ ದಿನದಿಂದ ಒಂದು ನಾಣ್ಯವೂ ಸಿಗಲಿಲ್ಲ. ಆಗ ಶಂಕರನಿಗೆ ತನ್ನ ತಪ್ಪಿನ ಅರಿವಾಯಿತು. ತಾಳ್ಮೆಯಿಂದ ಇದ್ದಿದ್ದರೆ ಪ್ರತಿದಿನ ನಾಣ್ಯ ಸಿಗುತ್ತಿತ್ತು. ಆದರೆ ಲೋಭದಿಂದ ಎಲ್ಲವನ್ನೂ ಕಳೆದುಕೊಂಡ. ಅವನು ದುಃಖಪಟ್ಟು ಹೇಳಿದ, ಸಿಕ್ಕಿದ್ದನ್ನು ಗೌರವಿಸದವನು ಸಿಗಬಹುದಾದನ್ನೂ ಕಳೆದುಕೊಳ್ಳುತ್ತಾನೆ. ಆ ದಿನದಿಂದ ಶಂಕರ ಮತ್ತೆ ತನ್ನ ಕೃಷಿಯ ಮೇಲೆಯೇ ಗಮನ ಹರಿಸಿದ. ಶ್ರಮದಿಂದ ಬದುಕಲು ಆರಂಭಿಸಿದ. ನೀತಿ: ಅತಿಯಾದ ಲೋಭ ನಷ್ಟಕ್ಕೆ ಕಾರಣವಾಗುತ್ತದೆ. ತಾಳ್ಮೆ ಮತ್ತು ಸಂತೋಷ ಜೀವನದ ದೊಡ್ಡ ಸಂಪತ್ತು. ಸುಲಭವಾಗಿ ಸಿಗುವ ಲಾಭದ ಹಿಂದೆ ಓಡಬಾರದು. ಶ್ರಮದಿಂದ ಬಂದ ಸಂಪತ್ತೇ ಶಾಶ್ವತ.